ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ. ಅವುಗಳ ನಂತರ ಸ್ಟಾಕ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 89 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅಥವಾ 0.12%. ಹಾಗೆ ಓಪನಿಂಗ್ ಚೆನ್ನಾಗಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು. ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಪಾಸಿಟಿವ್ ಓಪನಿಂಗ್ ಇರಬಹುದು ಅಂತ. ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು. 72,012ಕ್ಕೆ ಕ್ಲೋಸ್ ಆಗಿದ್ದು 72,036ಕ್ಕೆ ಓಪನ್ ಆಯಿತು. ಸೊ ಅದರ ನಂತರ ಡೌನ್ ಆಯಿತು. ನಂತರ ಒಳ್ಳೆ ರಿಕವರಿ ಆಯಿತು. ಅಗೇನ್ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ 89 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 21 ಪಾಯಿಂಟ್ಸ್ ಅಥವಾ 0.09% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿದೆ. ಇಲ್ಲೂ ಕೂಡ ಸೇಮ್ ಗ್ಯಾಪ್ ಅಪ್ ಓಪನಿಂಗ್, ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್, ನಂತರ ಡೌನ್, ಮತ್ತೆ ಒಳ್ಳೆ ರಿಕವರಿ, ಮತ್ತೆ ಅಗೇನ್ ಸ್ವಲ್ಪ ಡೌನ್ ಆಗಿ 21 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇವತ್ತು ನೈಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರೋದಿದೆ. ಸೊ ಹಾಗಾಗಿ ಎಲ್ಲ ಕಡೆ ಕೂಡ ಕಾಶಿಯಸ್ ಮೂವ್ ಕಂಡು ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ನಿನ್ನೆ ಡೌನ್ ಫಾಲ್, ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್. ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೋಡೋದಾದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ 15 ಅಲ್ಲಿ 0.05% ಡೌನ್ ಫಾಲ್ ಇದೆ. ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ, ಅಥವಾ ಫ್ಲಾಟಿಶ್ ಅಂತಾನು ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ 100 ಕೂಡ ಫ್ಲಾಟ್ ಇದೆ, ಸ್ಮಾಲ್ ಕ್ಯಾಪ್ 100 ಕೂಡ ಫ್ಲಾಟ್ ಇದೆ. ಹಾಗೆ ಕೆಲವರು ಇಂಡಿಯಾ ವಿಕ್ಸ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ. ಇದು ಆಕ್ಚುಲಿ ಯಾವುದೇ ಶೇರ್ ಅಲ್ಲ, ಇದು ವೋಲಟಿಲಿಟಿ ಇಂಡೆಕ್ಸ್ ಅಂತ. ನಮ್ಮ ಮಾರ್ಕೆಟ್ ನ ವೋಲಟಿಲಿಟಿ ಎಷ್ಟಿರಬಹುದು ಅನ್ನೋದನ್ನ ಅಳಿಯೋದಕ್ಕೆ ಬಳಸುವಂತ ಇಂಡೆಕ್ಸ್. ಸೊ 4.53 ನೆಗೆಟಿವ್ ಇದೆ ಇವತ್ತು. ಸೊ ನಿನ್ನೆ ಪಾಸಿಟಿವ್ ಇತ್ತು, ಯಾಕಂದ್ರೆ ಮಾರ್ಕೆಟ್ ನೆಗೆಟಿವ್ ಇತ್ತು ನಿನ್ನೆ. ಸೊ ಎಷ್ಟು ಪ್ರಮಾಣದಲ್ಲಿ ಮೇಲೆ ಕೆಳಗೆ ಮೂವ್ ಆಗುತ್ತೆ ಅನ್ನೋದನ್ನ ತಿಳಿಸುವಂತ ಇಂಡೆಕ್ಸ್ ಇದು. ಇದರಿಂದ ನಮ್ಗೇನು ಅಂತ ಉಪಯೋಗ ಇಲ್ಲ, ಬಟ್ ಟ್ರೇಡರ್ಸ್ ಇದರಲ್ಲಿ ಕೆಲವೊಂದು ಇಂಡಿಕೇಶನ್ಸ್ ಅನ್ನ ಬಳಸ್ಕೊಳ್ತಾರೆ. ಬಟ್ ನಮ್ಗೇನಷ್ಟು ಉಪಯೋಗ ಇಲ್ಲ. ಯಾಕೆ ಮಿಡ್ ಕ್ಯಾಪ್ 150 ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಸೊ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಎಲ್ಲ ಕೂಡ ಇವತ್ತು ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಾವು ಮೈಕ್ರೋ ಕ್ಯಾಪ್ 250 ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಇದೆ. ಎಲ್ಲೂ ಕೂಡ ಜಾಸ್ತಿ ಏನಿಲ್ಲ, 0.19%. ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.16% ಡೌನ್. ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಡೌನ್ ಇದೆ 0.28%. FMCG ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು 0.48%. IT ಇವತ್ತು ಅಗೇನ್ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಕಂಡಿದೆ, ಬಟ್ ನಿನ್ನೆ ಅಷ್ಟಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಡೌನ್ ಆಗಿದೆ. ಮೀಡಿಯಾ, ಮೆಟಲ್, ಫಾರ್ಮಾ ಡೌನ್. PSU ಬ್ಯಾಂಕ್ ಗಳು ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಪ್ರೈವೇಟ್ ಬ್ಯಾಂಕ್ ಡೌನ್ ಆಗಿದೆ. ರಿಯಾಲ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 1.29%. ಐಲ್ಯಾಂಡ್ ಗ್ಯಾಸ್ ಹಾಗೂ FMCG ಇವತ್ತು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮಾರ್ಕೆಟ್ ನ ಸ್ವಲ್ಪ ಮೇಲೆ ಎತ್ತಿದ್ವು ಅಂತಾನೆ ಹೇಳ್ಬೋದು. ಜೊತೆಗೆ ಆಟೋ ಕೂಡ ಸಪೋರ್ಟ್ ಮಾಡ್ತು. ಸೊ ಹಾಗಾಗಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಂಡು ಬಂದಿದೆ. ನೆಕ್ಸ್ಟ್ ನಾವು ಬರೋದಾದ್ರೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ ನಾನು. ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ಏನಿದೆ ಇದ್ರ ಬಗ್ಗೆ ತಿಳಿಸಿ ಅಂತ. ನೀವು ಮೇ ಬಿ ಮೆಸೇಜ್ ಅಥವಾ ಕಾಲ್ ನಿಮ್ಗೆ ಬಂದಿರಬಹುದು, ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಓಪನ್ ಮಾಡ್ತೀವಿ, ಅದರಲ್ಲಿ ನೀವು ಟ್ರೇಡ್ ಮಾಡಬಹುದು, ನಿಮ್ಗೆ ಒಳ್ಳೆ ಲಾಭ ಇರುತ್ತೆ ಅಂತ. ಸೊ ಇದು ಪ್ಯೂರ್ ಸ್ಕ್ಯಾಮ್ಸ್ಟರ್ಸ್ ಇವರು. ಖಂಡಿತ ಇವ್ರು ಯಾರನ್ನು ನಂಬಕ್ ಹೋಗ್ಬೇಡಿ. ಸೊ ನೀವು ಇಲ್ಲೇ ನೋಡಬಹುದು, ದಿ ಸ್ಕ್ಯಾಮ್ಸ್ಟರ್ಸ್ ಆರ್ ಪೋಸಿಂಗ್ ಆಸ್ ಎಂಪ್ಲಾಯೀಸ್ ಆಫ್ ಆರ್ ಅಫಿಲಿಯೇಟ್ಸ್ ಆಫ್ ಸೆಬಿ ರಿಜಿಸ್ಟರ್ಡ್ FPIs and coaxing individuals into downloading applications that purportedly allow them to purchase shares, subscribe to IPOs and enjoy institutional account benefits, all without the need for an official trading or demat account. ಇದು ಸ್ಕ್ಯಾಮ್ಸ್ಟರ್ಸ್ ಈ ರೀತಿ ಪ್ರಯತ್ನ ಪಡ್ತಾ ಇರೋದು. ಹಾಗಾಗಿ ಈ ತರದನ್ನ ನಂಬೇಡಿ. ನೀವು ಇಲ್ಲೇ ನೋಡಬಹುದು, ಸೆಬಿ ವಾನ್ಸ್ ಇನ್ವೆಸ್ಟರ್ಸ್ ಆಫ್ FPI ಫ್ರಾಡ್ ಸ್ಕೀಮ್, ಲರ್ನ್ ಡೀಟೇಲ್ಸ್. ಹಾಗೆ ಸೆಬಿ ವಾನ್ಸ್ ಟ್ರೇಡಿಂಗ್ ಫ್ರಾಡ್ಸ್ ಇನ್ ನೇಮ್ ಆಫ್ FPI ಅಕೌಂಟ್ಸ್. ಸೊ ಸಾಕಷ್ಟು ನ್ಯೂಸ್ಗಳು ತುಂಬಾ ದಿನದಿಂದ ಇದಾವೆ. ಇಲ್ಲೇ ನೋಡಬಹುದು 27 ಫೆಬ್ರವರಿ 2024, ಇದು ಕೂಡ 24 ಫೆಬ್ರವರಿ 27. ಯಾಕಂದ್ರೆ ಯಾವುದೇ ಇಂಡಿವಿಜುವಲ್ಗೆ FPI ಅಥವಾ ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಕೊಡೋದಿಲ್ಲ. ಇವರು ಸುಮ್ನೆ ಒಂದು ಫೇಕ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಗೆ ಎಲ್ಲಾನು ಮಾಡ್ಕೊಟ್ಟಿದೀವಿ ಅನ್ನೋ ರೀತಿ ತೋರಿಸ್ತಾರೆ. ತದನಂತರ ನೀವು ಒಳ್ಳೆ ಲಾಭ ಆಗಿದ್ದಾಗ ಎಕ್ಸಿಟ್ ಆಗಕ್ ಹೋದ್ರೆ ಟ್ಯಾಕ್ಸ್ ಕಟ್ಟಬೇಕು, ಅದು ಇದು ಅಂತೇಳಿ ಮತ್ತೆ ದುಡ್ಡು ಬೀಗ್ತಾರೆ. ಆಮೇಲೆ ಯಾವುದು ಕಾಂಟ್ಯಾಕ್ಟ್ ಇರೋದಿಲ್ಲ. ಸೊ ಈ ರೀತಿ ಸ್ಕ್ಯಾಮ್ ಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಅಂತ ಓಪನ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳ್ತಾರೆ, ಆಸೆ ತೋರಿಸ್ತಾರೆ, ತಿಂಗಳಲ್ಲಿ 1 ಲಕ್ಷ ಸಂಪಾದನೆ ಮಾಡಬಹುದು, 2 ಲಕ್ಷ ಸಂಪಾದನೆ ಮಾಡಬಹುದು ಅಂತ ಹೇಳ್ಬೋದು. ಬಟ್ ಆ ಆಸೆಗೆ ಬಲಿಯಾಗಬೇಡಿ. ಅವರನ್ನ ನಂಬಿ ಹಣ ಹಾಕಿದ್ರೆ ಗಳಿಸೋದಿರ್ಲಿ, ನಿಮ್ಮ ಅಕೌಂಟ್ ಅಮೌಂಟ್ ಎಲ್ಲಾನು ಕೂಡ ಕಳ್ಕೊಳ್ತೀವಿ. ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಕೂಡ ಹೋಗುತ್ತೆ, ಎಲ್ಲಾನು ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಆಸೆಗೆ ಬಲಿ ಆಗಬೇಡಿ. ಅಂತ ಫೋನ್ ಕಾಲ್ಸ್, ಮೆಸೇಜಸ್ ಏನಾದ್ರು ಬಂದಿದ್ರೆ ರಿಪೋರ್ಟ್ ಮಾಡಿ, ಬ್ಲಾಕ್ ಮಾಡಿ. ರಿಪೋರ್ಟ್ ಮಾಡದೆ ಬ್ಲಾಕ್ ಮಾಡಕ್ ಹೋಗ್ಬೇಡಿ, ರಿಪೋರ್ಟ್ ಮಾಡಿ, ಸ್ಕ್ಯಾಮ್ಸ್ಟರ್ಸ್ ಅಂತ. ಸೊ ಬನ್ನಿ ಮುಂದುವರಿಯೋಣ ಸ್ಟಾಕ್ ಗಳಿಗೆ. ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಸಾಕಷ್ಟು ಅಪ್ಡೇಟ್ ಗಳನ್ನ ನಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ. ನೀವು ಎಲ್ಲರೂ ನೋಡಿದ್ದೀರಿ ಅನ್ಕೊಳ್ತೀನಿ. ಸುಮಾರು ಜನ ಈಗಾಗಲೇ ನೋಡಿದಿರಿ. ವುಡ್ಕೋ ಬಗ್ಗೆ ಆಗ್ಬೋದು, ಅನೂಪ್ ಇಂಜಿನಿಯರಿಂಗ್ ಬಗ್ಗೆ ಆಗ್ಬೋದು, NBCC,
ಜುಪಿಟರ್ ವ್ಯಾಗನ್ಸ್ ಎಲ್ಲ ಅಪ್ಡೇಟ್ ಗಳ ಬಗ್ಗೆ ನೋಡೋಣ. ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ. ಮೊದಲಿಗೆ ವರುಣ್ ಬೆವರೇಜಸ್ ಕಂಪನಿ ಹಿಂದೆ ಡಿವಿಡೆಂಡ್ ಅನೌನ್ಸ್ ಮಾಡಿತ್ತು. ಡಿವಿಡೆಂಡ್ ಗೆ ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ. 4th ಏಪ್ರಿಲ್ ರೆಕಾರ್ಡ್ ಡೇಟ್. 4th ಏಪ್ರಿಲ್ ಯಾರೆಲ್ಲ ಅಕೌಂಟ್ ಅಲ್ಲಿ ವರುಣ್ ಬೆವರೇಜಸ್ ಇರುತ್ತಾ ಅವ್ರಿಗೆಲ್ರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ. ಹಾಗೆ ತುಂಬಾ ದೊಡ್ಡ ಮಟ್ಟದ ಡಿವಿಡೆಂಡ್ ಏನಲ್ಲ. ಸೊ ನೀವು ಇಲ್ಲಿ ನೋಡಬಹುದು. ಸರಿ, ಇದು ಹಳೇದಿದೆ. 1.25 ಈ ಸಲ ಕೂಡ ಅನೌನ್ಸ್ ಮಾಡಿರೋದು. 4th ಏಪ್ರಿಲ್ ಎಕ್ಸ್ ಡೇಟ್ ಇರುತ್ತೆ. 1.25. ಸೊ ನೀವು ಇಲ್ಲಿ ನೋಡಬಹುದು. ಡೇಟ್ ಕೂಡ ನೋಡಬಹುದು ನೀವು ಇಲ್ಲಿ. ಡಿವಿಡೆಂಡ್ಗೋಸ್ಕರ ಖಂಡಿತ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ. ಬಟ್ ಒಳ್ಳೆ ಸ್ಟಾಕ್ ಗಳು ಡಿವಿಡೆಂಡ್ ಕೊಟ್ಟಾಗ ಅದನ್ನ ಎಂಜಾಯ್ ಮಾಡಬೇಕು. ಇದು ಕೂಡ ಒಳ್ಳೆ ಕಂಪನಿ. ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಿದೆ. ₹1 ಡಿವಿಡೆಂಡ್ ಅಂತ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಕಂಪನಿ ಕೊಡ್ತಿದೆ, ಜೊತೆಗೆ ಒಳ್ಳೆ ರಿಟರ್ನ್ಸ್ ಜೊತೆ ನೀವು 1 year ಅಲ್ಲಿ ನೋಡಬಹುದು more than 100%. ಅದ್ರ ಮಧ್ಯೆ ಸ್ವಲ್ಪ ಡಿವಿಡೆಂಡ್ ಕೂಡ ಕೊಡೋದು ಪ್ಲಸ್ ಪಾಯಿಂಟ್ ಅಷ್ಟೇ. ನ್ಯೂಸ್ ಬಂದಿತ್ತು, ಕವರ್ ಮಾಡಿದ್ದೀನಿ. ಒಳ್ಳೆ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಎಸ್ಪೆಷಲಿ ಈಗ ಈ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಬೇಸಿಗೆ ಟೈಮಲ್ಲಿ, ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಆದಿತ್ಯ ವಿಷನ್ ₹3,200 ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಇವತ್ತು ಸ್ವಲ್ಪ ಅಪ್ಡೇಟ್ ಆಗಿಲ್ಲ. ಒಂದ್ ಸೆಕೆಂಡ್. 2.4% ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಕಂಪನಿ ಕೂಡ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಇವತ್ತು ₹5.10 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಸೊ ಇದಕ್ಕೆ ರೆಕಾರ್ಡ್ ಡೇಟ್ ನೋಡಬಹುದು. 29 ಮಾರ್ಚ್ 2024 ಇದೆ. ಮಾರ್ಚ್ 29ಕ್ಕೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಆದಿತ್ಯ ವಿಷನ್ ಇರುತ್ತಾ ಅವ್ರಿಗೆಲ್ರಿಗೂ ಕೂಡ ₹5.10 ಡಿವಿಡೆಂಡ್ ಸಿಗುತ್ತೆ. ಸೊ ಈ ಕಂಪನಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಒಳ್ಳೆ ಕಂಪನಿ. 4,100 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನಾನು ಈ ಹಿಂದೆ ಒಂದ್ಸಲ ಕವರ್ ಮಾಡಿದ್ದೆ ಸ್ಟಾಕ್ ಅನ್ನ. 1 year ಅಲ್ಲಿ 105% ಪಾಸಿಟಿವ್ ಇದೆ. 5 years ಅಲ್ಲಿ ನೋಡಬಹುದು 5,972%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. 2016 ಇರುವಂತಹ ಕಂಪನಿ. ಇಲ್ಲಿವರೆಗೂ 20,800% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಕಂಪನಿ, ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ, ರಿಸ್ಕ್ ಕೂಡ ಜಾಸ್ತಿ ಇರುವಂತದ್ದು. ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ. ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ವುಡ್ಕೋ ಬಗ್ಗೆ ಕೂಡ ಈಗಾಗಲೇ ಟ್ವಿಟರ್ ಅಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿ ₹1.50 ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಹಾಗೇನು ಇದಕ್ಕೂ ಕೂಡ 29 ಮಾರ್ಚ್ ರೆಕಾರ್ಡ್ ಡೇಟ್ ಇದೆ. ಜೊತೆಗೆ ಕಂಪನಿ ಬೋರ್ಡ್ ಮೀಟಿಂಗ್ ಅಲ್ಲಿ ಫಂಡ್ ರೈಸಿಂಗ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ. ನಾನು ಮೊನ್ನೆ ವಿಡಿಯೋದಲ್ಲೇ ಕವರ್ ಮಾಡಿದ್ದೆ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ಅಂತ. 40,000 ಕೋಟಿ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಂಡಿದೆ. ಈ ಫೈನಾನ್ಷಿಯಲ್ 2024-25 ಫೈನಾನ್ಷಿಯಲ್ ವರ್ಷದಲ್ಲಿ 40,000 ಕೋಟಿ ಅಂದ್ರೆ ಅಷ್ಟೇ ಅಂತಲ್ಲ, ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಅದು ಅಪ್ ಟು 40,000 crores ಆಗ್ಬೋದು. ಅಷ್ಟು ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಂಡಿದೆ. ಥ್ರೂ ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸಿಂಗ್ ಅನ್ನ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಂದು ಸರ್ಕಾರಿ ಕಂಪನಿ. ಸೊ ಆ ಪಾಯಿಂಟ್ ಕೂಡ ಗಮನದಲ್ಲಿರಲಿ. ನೆಕ್ಸ್ಟ್ ಎನ್ಬಿಸಿಸಿಗೆ 249 ಕೋಟಿ ಆರ್ಡರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ಅಥವಾ ನಮ್ಮ ವಿದೇಶಾಂಗ ಇಲಾಖೆಯಿಂದ ಸಿಕ್ಕಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿ, ಬಟ್ ನೆಗೆಟಿವ್ ಆದಂತ ಕಂಪನಿ ಸ್ವಲ್ಪ ರಿಕವರಿಯನ್ನ ಮಾಡಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ, ಸರ್ಕಾರಿ ಕಂಪನಿ. ನೋಡಬಹುದು 16,744 ಕೋಟಿ ತಲುಪಿದೆ ಕಂಪನಿ ಆರ್ಡರ್ ಬುಕ್. ಹಾಗೆ ಇತ್ತೀಚೆಗೆ FIS ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಇಲ್ಲಿ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. NBCC ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. 1 year ಅಲ್ಲಿ ನೋಡಬಹುದು 221%. ಹಾಗೆ ಹೈಯಿಂದ ಕರೆಕ್ಷನ್ ಕೂಡ ಆಗಿದೆ ಅರೌಂಡ್ 30%. ಸೊ ಎಲ್ಲಾನು ಕೂಡ ಆಗ್ತಾ ಇರುತ್ತೆ. 220% ಈಗಲೂ ಕೂಡ ಪಾಸಿಟಿವ್ ಇದೆ ಆಫ್ಟರ್ 30% ಕರೆಕ್ಷನ್ ಕೂಡ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ಒಳ್ಳೆ ರ್ಯಾಲಿ ನಂತರ ಕರೆಕ್ಷನ್ ಕೂಡ ಇರುತ್ತೆ ಇದೇ ರೀತಿ. ಅದಕ್ಕೂ ಕೂಡ ರೆಡಿ ಆಗಿರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ನೆಕ್ಸ್ಟ್ ಜುಪಿಟರ್ ವ್ಯಾಗನ್ಸ್. ಈ ಕಂಪನಿ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಈಗಾಗಲೇ ಟ್ವಿಟರ್ ಅಲ್ಲಿ ಕೊಟ್ಟಿದೆ. ಕಂಪನಿ ಬೊನಾಟ್ರಾನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ನಿರ್ಧಾರವನ್ನು ತಗೊಂಡಿದೆ. ಸುಮಾರು 271 ಕೋಟಿ ಮೌಲ್ಯದ ಅಕ್ವಿಸಿಷನ್ ಇದು. ಆ ಕಾರಣಕ್ಕಾಗಿ ಸುದ್ದಿ ಇತ್ತು. ಸ್ಟಾಕ್ ಅಲ್ಲಿ ಏನು ಅಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬರಲಿಲ್ಲ. 1.5% ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ರೈಲ್ವೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗೆ ಈ ಬೊನಾಟ್ರಾನ್ಸ್ ಕೂಡ ರೈಲ್ವೇಸ್ ದಲ್ಲೇ ಕೆಲಸ ಮಾಡುವಂತ ಕಂಪನಿ. ಹಾಗಾಗಿನೇ ಕಂಪನಿ ಇದನ್ನ ಅಕ್ವೈರ್ ಮಾಡ್ಕೊಂಡಿದೆ. ಆರ್ಗ್ಯಾನಿಕ್ ಗ್ರೋತ್ ಗೆ ಕಂಪನಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿನೇ ಈ ಅಕ್ವಿಸಿಷನ್ ಅನ್ನ ಕಂಪನಿ ಮಾಡಿದೆ. ನೆಕ್ಸ್ಟ್ ಅನೂಪ್ ಎಂಜಿನಿಯರಿಂಗ್ ನೋಡಬಹುದು. ಇವತ್ತು ಆಲ್ಮೋಸ್ಟ್ 8% ಡೌನ್ ಅಲ್ಲಿ ಅನೂಪ್ ಎಂಜಿನಿಯರಿಂಗ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು. ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿರೋ ಅದ್ರ ಬಗ್ಗೆ ನಿರ್ಧಾರ ಬಂತು, ನಂತರ ಡೌನ್ ಆಯ್ತು. ಹಾಗಾದ್ರೆ ಬೋನಸ್ ಕೊಡೋದು ತಪ್ಪಾ ಅಂತ ಅನ್ಸ್ಬೋದು. ತಪ್ಪೇನಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ನ್ಯೂಸ್ ಬಂದಾಗ ತುಂಬಾ ಜನ ಎಂಟರ್ ಆಗಿರ್ತಾರೆ. ಅಂದ್ರೆ ಬೋರ್ಡ್ ಮೀಟಿಂಗ್ ಅನೌನ್ಸ್ ಮಾಡಿದಾಗ ಬೋನಸ್ ಬಗ್ಗೆ ಅಂತವ್ರು ಬೋನಸ್ ಅನೌನ್ಸ್ಮೆಂಟ್ ನಂತರ ಎಕ್ಸಿಟ್ ಆಗಿರ್ತಾರೆ. ಸೊ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 3 days ಮುಂಚೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ. ಇನ್ ಕೇಸ್ 5 days ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು. ಈವನ್ ಟುಡೇ 16% ಪಾಸಿಟಿವ್ ಇದೆ. ಜಸ್ಟ್ 2-3 days ಅಲ್ಲಿ more than 20% ರ್ಯಾಲಿ ಹೋಗಿತ್ತು ಬಿಕಾಸ್ ಆಫ್ ಬೋನಸ್ ಅನೌನ್ಸ್ಮೆಂಟ್. ನೀವು ಇಲ್ಲಿಂದಾನೆ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇವತ್ತಿನ ಹೈ ಕ್ಯಾಲ್ಕುಲೇಟ್ ಮಾಡಿದ್ರು ನೋಡಬಹುದು 26% ಅಪ್ ಆಗಿದೆ ಸ್ಟಾಕ್. ಇವತ್ತು 7% ಡೌನ್ ಆಯ್ತು. ಹಾಗಾಗಿ 16% ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇಂಟ್ರೆಸ್ಟಿಂಗ್ ಕಂಪನಿ ಅನ್ಸುತ್ತೆ. ಬಟ್ 3,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಮಾಲ್ ಕ್ಯಾಪ್ ಕಂಪನಿ. 6 ತಿಂಗಳಲ್ಲಿ ನೋಡಬಹುದು 46% ಪಾಸಿಟಿವ್ ಇದೆ. 1 year ಅಲ್ಲಿ 200%, 5 years ಅಲ್ಲಿ 422%, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು 538 ಪಾಯಿಂಟ್ಸ್.
2019ರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಈ ಕಂಪನಿ ಬಗ್ಗೆ. ಅದೇ ಕಾರಣಕ್ಕೂ ಬೋನಸ್ ಅನೌನ್ಸ್ ಆಗಿದೆ ಅನ್ನೋ ಕಾರಣಕ್ಕೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ, ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಬಿಸ್ನೆಸ್ ವೈಸ್ ಹಿಂದೆ ಎಲ್ಲಾನು ಕೂಡ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ. ಜೊತೆಗೆ ರೆಕಾರ್ಡ್ ಡೇಟ್ ಬಗ್ಗೆ ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ, ಯಾಕಂದ್ರೆ ಬೋನಸ್ ಅನೌನ್ಸ್ ಮಾಡಿದ ನಂತರ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ರೆಕಾರ್ಡ್ ಡೇಟ್ ಎಲ್ಲ ಅನೌನ್ಸ್ ಆಗೋದು. ಹಾಗಾಗಿ ಸದ್ಯಕ್ಕೆ ರೆಕಾರ್ಡ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ರೆಕಾರ್ಡ್ ಡೇಟ್ ಹಿಂದಿನ ದಿನವರೆಗೂ ಪರ್ಚೇಸ್ ಮಾಡೋ ಎಲ್ರಿಗೂ ಕೂಡ ಬೋನಸ್ ಸಿಗುತ್ತೆ. 1:1 ರೇಷಿಯೋದಲ್ಲಿ ಅಂದ್ರೆ ಸ್ಟಾಕ್ ಡಬಲ್ ಆಗುತ್ತೆ. ಒಂದ್ ಶೇರ್ ಇದ್ರೆ ಒಂದ್ ಶೇರ್ ಬೋನಸ್ ಸಿಗುತ್ತೆ. ಹಾಗೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ. 1,500 ಪರ್ ಶೇರ್ ಆಗುತ್ತೆ. ಎಕ್ಸ್ ಡೇಟ್ಗೆ ಯಾವ ರೇಟ್ ಇರುತ್ತೋ ಅದರಲ್ಲಿ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಸ್ಟಡಿ ಮಾಡಿ ಕಂಪನಿ ಬಗ್ಗೆ, ನಂತರ ಡಿಸಿಷನ್ ತಗೊಳ್ಳಿ, ಇಲ್ಲ ಇಗ್ನೋರ್ ಮಾಡಬಹುದು. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಇವತ್ತು ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು, ನೀವು ಇಲ್ಲಿ ನೋಡಬಹುದು. ಎಸ್ ಬ್ಯಾಂಕ್ ಶೇರ್ಸ್ ಇನ್ ಫೋಕಸ್ ಆನ್ ವೆಡ್ನೆಸ್ಡೇ ಆಸ್ ಲೆಂಡರ್ ಸೋಲ್ಡ್ ಸ್ಟ್ರೆಸ್ಡ್ ಅಸೆಟ್ಸ್ ಟು ARC. ಅಂದ್ರೆ ಸ್ಟ್ರೆಸ್ಡ್ ಅಸೆಟ್ ಅಂದ್ರೆ ಕಂಪನಿಯ NPS ಅನ್ನ ಸೇಲ್ ಮಾಡಿದೆ 203 ಕೋಟಿಗೆ. ಆ ಕಾರಣಕ್ಕಾಗಿ ನ್ಯೂಸ್ ಅಲ್ಲಿ ಇತ್ತು. ಸ್ಟಾಕ್ ಅಲ್ಲಿ ಪರವಾಗಿಲ್ಲ, ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಕ್ಚುಲಿ NPS ಸೇಲ್ ಮಾಡೋದು ಒಂದ್ ಕಡೆ ಪಾಸಿಟಿವ್ ನ್ಯೂಸ್ ಹೌದು, ಇನ್ನೊಂದ್ ಕಡೆ ನೆಗೆಟಿವ್ ನ್ಯೂಸ್ ಕೂಡ ಹೌದು. ಯಾಕಂದ್ರೆ NPS ಸೇಲ್ ಮಾಡೋ ಪರಿಸ್ಥಿತಿಗೆ ಬಂದಿದೆಯಲ್ಲ ಕಂಪನಿ ಅನ್ನೋದು ನೆಗೆಟಿವ್ ನ್ಯೂಸ್. ಬಟ್ ಇರೋಂತ NPS ಸೇಲ್ ಮಾಡಿ ಅಟ್ ಲೀಸ್ಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲೀನ್ ಮಾಡ್ತಿದೆಯಲ್ಲ ಅನ್ನೋದು ಪಾಸಿಟಿವ್ ನ್ಯೂಸ್ ಅಷ್ಟೇ. ಮೊದಲಿಗೆ NPS ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸೋದೇ ನೆಗೆಟಿವ್, ನಂತರ ಸೇಲ್ ಮಾಡೋದು ಇನ್ನು ನೆಗೆಟಿವ್. ಬಟ್ ಏನಂದ್ರೆ ಆಫ್ಟರ್ ಸೇಲ್ ಬ್ಯಾಲೆನ್ಸ್ ಶೀಟ್ ಕ್ಲೀನ್ ಆಗುತ್ತೆ, ಅದೊಂದು ಪಾಸಿಟಿವ್ ನ್ಯೂಸ್ ಅಷ್ಟೇ. ಸೊ ಕಂಪನಿ ಸ್ಟ್ರಗಲ್ ಮಾಡ್ತಿರೋಂಥದ್ದು ಈಗಲೂ ಕೂಡ ಇದರಲ್ಲಿ ಇರುವಂತ ಇಶ್ಯೂನೇ NPS. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಇಂದಿನ ಮ್ಯಾನೇಜ್ಮೆಂಟ್ ಮಾಡಿರೋ ತಪ್ಪಿಗೆ ಶೇರ್ ಹೋಲ್ಡರ್ಸ್ ಇನ್ನೂ ಕೂಡ ಅನುಭವಿಸ್ತಿದ್ದಾರೆ. ಇನ್ ಕೇಸ್ ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರೌಂಡ್ 10% ಡೌನ್ ಇದೆ 1 ಮಂತ್ ಅಲ್ಲಿ. 6 ಮಂತ್ಸ್ ಅಲ್ಲಿ ಅರೌಂಡ್ 30% ಪಾಸಿಟಿವ್ ಇದೆ. ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 26-27% ಡೌನ್ ಇದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಈ ಸಮಯದಲ್ಲಿ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಸೊ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗಬೇಡಿ, ಸ್ಟಡಿ ಮಾಡಿ. ಇನ್ ಕೇಸ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಸೊ ಇಂತಹ ಕಂಪನಿಗಳಲ್ಲಿ ಎಸ್ಪೆಷಲಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ತಪ್ಪು. ಏನೋ 50,000 20,000 ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ತುಂಬಾ ಜನ ಇಲ್ಲಿ ಪೀಕ್ ಅಲ್ಲಿ ಇದ್ದಾಗ ಕೇಳ್ತಾರೆ 31 ರೂಪಾಯಿ. ನಾನು ಎಕ್ಸಾಕ್ಟ್ 30 ರೂಪಾಯಿಲಿ ಇದ್ದಾಗ ವಿಡಿಯೋ ಮಾಡಿದೆ. ಇದು ನ್ಯೂಸ್ ಬೇಸ್ಡ್ ರ್ಯಾಲಿ ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಜಂಪ್ ಇನ್ ಆಗಕ್ ಹೋಗ್ಬೇಡಿ, ವೆಯ್ಟ್ ಮಾಡಿ ಕನ್ಸಾಲಿಡೇಟ್ ಆಗ್ಲಿ ಅಥವಾ ಡೌನ್ ಆಗ್ಲಿ ಅಂತ. ಸೊ ಡೌನ್ ಆಗಿದೆ ಈಗ. ಸೊ ನನ್ಗೇನು ಗೊತ್ತಿರಲಿಲ್ಲ ಡೌನ್ ಆಗುತ್ತೆ ಅಂತ. ಬಟ್ ಯೂಶುವಲಿ ಏನಾಗುತ್ತೆ, ನ್ಯೂಸ್ ಬೇಸ್ಡ್ ರ್ಯಾಲಿ ನಂತರ ಕರೆಕ್ಷನ್ ಅದೇ ಆಗ್ತವೆ ಸ್ಟಾಕ್ಗಳು. ಅದು ಯಾವುದೇ ಆಗಿರ್ಬೋದು, ಎಸ್ ಬ್ಯಾಂಕ್ ಆಗ್ಲಿ ಬೇರೆ ಸ್ಟಾಕ್ ಆಗಲಿ, ಎಲ್ಲನೂ ಕೂಡ ಅದು ನಾರ್ಮಲ್ ಆಗಿ ಕಂಡು ಬರುವಂತ ಸಿನಾರಿಯೋ ಮಾರ್ಕೆಟ್ ಅಲ್ಲಿ. ಸೊ ಅದೇ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಅಷ್ಟೇ. ಅದೇನ್ ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ಸೊ ನೀವು ಕೂಡ ತಿಳ್ಕೊಳ್ಬಹುದು, ಅದನ್ನ ನಿಮ್ಗೂ ಗೊತ್ತಾಗುತ್ತೆ. ಸೊ ಬೇಕಿದ್ರೆ ಈಗ 25-26% ಡೌನ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸೊ ಯೂಶುವಲಿ ಪ್ರಶ್ನೆಗಳು ಬರೋದೇ ಈ ರೀತಿ ರಾಕೆಟ್ ರೀತಿ ರ್ಯಾಲಿ ಬಂದಾಗ ನೋಡಬಹುದು. ಫ್ಯೂ ಡೇಸ್ ಅಂದ್ರೆ ನೋಡಬಹುದು 5ನೇ ತಾರೀಕಿಂದ 9ನೇ ತಾರೀಕುವರೆಗೂ 5 ಟ್ರೇಡಿಂಗ್ ಸೆಷನ್ ಅಲ್ಲಿ 37% ಜಂಪ್ ಆಗಿದೆ. ಸೊ ಈ ರೀತಿ ರ್ಯಾಲಿ ಬಂದಾಗ ಪ್ರಶ್ನೆಗಳು ಜಾಸ್ತಿ ಬರುತ್ತೆ. ಸೊ ಈ ರೀತಿ ಡೌನ್ ಇದ್ದಾಗ ಬರೋದು ಇಲ್ಲ. ಆಕ್ಚುಲಿ ಈ ರೀತಿ ಡೌನ್ ಇದ್ದಾಗಲೇ ರೈಟ್ ಟೈಮು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿಕ್ಕೆ. ಬಟ್ ನಾನು ರೆಕಮೆಂಡ್ ಮಾಡ್ತಿಲ್ಲ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಜೊತೆಗೆ ಕಡಿಮೆ ಇನ್ವೆಸ್ಟ್ಮೆಂಟ್. ಇಂಥ ಕಡೆ ಜಾಸ್ತಿ ಇನ್ವೆಸ್ಟ್ ಮಾಡಿ ನಮ್ಮ ಕ್ಯಾಪಿಟಲ್ ಅನ್ನ ರಿಸ್ಕಿಗೆ ಹಾಕೋ ಬದಲಿಗೆ ಸೇಫ್ಟಿ ಇರೋ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ನೆಕ್ಸ್ಟ್ ಹಾಕಿ ನಾವು ಬರೆದಿದ್ರೆ ರಾಮ ಸ್ಟೀಲ್ ಟ್ಯೂಬ್ಸ್. ಇವತ್ತು ನೋಡಬಹುದು 12% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಬೋನಸ್ ಅಲಾಟ್ಮೆಂಟ್ ಬಗ್ಗೆ. ಸೊ ಮೇ ಬಿ ನಿಮ್ಗಳಿಗೆ ಅಟ್ಲೀಸ್ಟ್ ಕೆಲವರಿಗಾದ್ರೂ ಬಂದಿರಬಹುದು ಅನ್ಸುತ್ತೆ ಬೋನಸ್ ಶೇರ್ಸ್. ಹಾಗೆ ಇನ್ನು ಕೆಲವರಿಗೆ ಬಂದಿಲ್ಲದೆ ಇರಬಹುದು. ಸೊ ಬಂದಿಲ್ಲ ಅಂದ್ರೆ ಏನು ವರಿ ಮಾಡ್ಕೊಳ್ಬೇಡಿ, ಬರುತ್ತೆ ಸೋನರ್ ಆರ್ ಲೇಟರ್. ಇನ್ ಕೇಸ್ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಂದಿದೆ ಅಂತ, ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಬಂದಿದೆ ಅಂತ. ಹಾಗೆ ಕಂಪನಿ ಡೆಟ್ ಅನ್ನು ಕಡಿಮೆ ಮಾಡಿದೆ ಅನ್ನೋ ಅಂತ ನ್ಯೂಸ್ ಬಂದಿದೆ. ಅಂದ್ರೆ ಕಂಪನಿನೇ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ ರೆಡ್ಯೂಸ್ಡ್ ಡೆಟ್ ಅಂತಾನ, ಸಾಲವನ್ನು ಕಡಿಮೆ ಮಾಡಿದೀವಿ ಅಂತ. ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅನ್ಕೊಳ್ಬಹುದು ಕಂಪನಿ ಬಗ್ಗೆ. ಹಾಗೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆಯಾ, ಸಾರಿ ಪ್ರೈಸ್ ಅಲ್ಲ ಚಾರ್ಟ್ ಅಂತ ನೋಡೋದಾದ್ರೆ ಚಾರ್ಟ್ ಅಡ್ಜಸ್ಟ್ ಆಗಿದೆ. ಸೊ ನಿನ್ನೆ ನೋಡಿದಾಗ ನಮಗೆ 60% ಡೌನ್ ತೋರಿಸ್ತಾ ಇತ್ತು. ಸೊ ಇವತ್ತು ನೋಡಬಹುದು ಅಡ್ಜಸ್ಟ್ ಆಗಿದೆ ಪ್ರೈಸ್, ಸಾರಿ ಚಾರ್ಟ್. 1 year ಅಲ್ಲಿ 36, 5 years ಅಲ್ಲಿ 859. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಬಟ್ ಪ್ರೈಸ್ ಕಮ್ಮಿ ಆಗಿದೆ ಬೋನಸ್ನ ನಂತರ ಅಂತ ಜಂಪ್ ಆಗೋಕೋಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ. ರಿಸ್ಕ್ ಕೂಡ ಜಾಸ್ತಿ ಇದೆ, ಯಾಕಂದ್ರೆ ಬರೀ 2,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನೆಕ್ಸ್ಟ್ ಕ್ಯಾರಿಸೆಲ್ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಂಡಿದೆ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ. 150 ಕೋಟಿ ವಯಾ QIP. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ನೆಕ್ಸ್ಟ್ ರೈಟ್ಸ್. ಸೊ ರೈಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಬಾಂಗ್ಲಾದೇಶಲ್ಲಿ ಕಂಪನಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ, 900 ಕೋಟಿ ಮೊತ್ತದ ಪ್ರಾಜೆಕ್ಟ್. ಆ ಕಾರಣಕ್ಕಾಗಿ ಸುದ್ದಿಲಿತ್ತು. ಸ್ಟಾಕ್ ಅಲ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಇವತ್ತು ಟಾಟಾ ಗ್ರೂಪ್ ನ ಸ್ಟಾಕ್ ಗಳು ಸ್ವಲ್ಪ ಪ್ರೆಷರ್ ಅಲ್ಲಿ ಇದ್ದು, ಅದಕ್ಕೆ ಯಾವುದೇ ಸ್ಪೆಸಿಫಿಕ್ ನ್ಯೂಸ್ ಏನು ಇರಲಿಲ್ಲ. ಬಟ್ ಸ್ಟಿಲ್ ಸುಮಾರು ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೆಲವು ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಇದೆ. ನೀವು ಇಲ್ಲಿ ನೋಡಬಹುದು. ಟಾಟಾ ಇನ್ವೆಸ್ಟ್ಮೆಂಟ್ ಅಲ್ಲಂತೂ ಲೋಯರ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ. ಟಾಟಾ ಮೆಟಲಿಕ್, ಟಾಟಾ ಕಾಫಿ ಪಾಸಿಟಿವ್ ಇದ್ದು, ಟಾಟಾ ಸ್ಟೀಲ್, ಲಾಂಗ್ ಪ್ರಾಡಕ್ಟ್ಸ್, ಟೆಲಿ ಸರ್ವಿಸಸ್ ಹಾಗೆ ಟೈಟನ್ ಮಾತ್ರ ಪಾಸಿಟಿವ್. ಇನ್ನೆಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು. ಟಾಟಾ ಕೆಮಿಕಲ್ಸ್ ಅಲ್ಲಂತೂ ಅರೌಂಡ್ 8% ಡೌನ್ ಫಾಲ್ ಕಂಡು ಬಂದಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.